ಹಾಯ್ ನಮಸ್ತೆ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಸೂಪರ್ ಕೂಲ್ ಚೀಪ್ ಗ್ಯಾಜೆಟ್ಗಳಿರುವಂಥದ್ದು ಆಯಿತಾ. ಈ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ನಾನು ಅನ್ಬಾಕ್ಸ್ ಮಾಡ್ತಿರುವಂಥ ಈ 4 ಗ್ಯಾಜೆಟ್ ಕೂಡ ಮೀಡಿಯಾ ಕನ್ಸಂಪ್ಷನ್ಗೆ ಯೂಸ್ ಆಗುವಂಥ ಗ್ಯಾಜೆಟ್ಗಳಾಗಿರುವಂಥದ್ದು ಆಯಿತಾ. ಮೊದಲದಾಗಿ ನನ್ನ ಫೇವ್ರೆಟ್ ಗ್ಯಾಜೆಟಿಂದ ಶುರು ಮಾಡ್ತೀನಿ. ಟೆಲಿವೈಬ್ ಮ್ಯಾಕ್ಸ್ ಅಂತ ಒಂದು ಗ್ಯಾಜೆಟ್ನ ಹೆಸರು ಆಯಿತಾ. ಈ ಒಂದು ಗ್ಯಾಜೆಟನ್ನು ಅಮೆಝಾನಲ್ಲಿ ಕೇವಲ ₹650 ಪರ್ಚೇಸ್ ಮಾಡ್ಬೋದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಒಂದು ವಿಚಿತ್ರವಾಗಿರುವಂಥ ಗ್ಯಾಜೆಟ್ ಇರುವಂಥದ್ದು. ಇದನ್ನು ನೋಡೋದಕ್ಕೆ ಒಂದು ರೀತಿ FM ರೇಡಿಯೋ ರೀತಿ ಇರುವಂಥದ್ದು, TV ರೀತಿಯಲ್ಲೂ ಇದೆ ಮತ್ತು ಒಂದು ಆ್ಯಂಟೆನಾ ಕೂಡ ಇದೆ. ಸೊ ಇದ್ರ ಬಗ್ಗೆ ಮಾತನಾಡ್ತೀನಿ ಆಮೇಲೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ 3.5mm ಹೆಡ್ಫೋನ್ ಜಾಕಿನ್ ಕೇಬಲು, ಮೈಕ್ರೋ USB ಕೇಬಲು, ಟೈಪ್ ಎ ಕೇಬಲ್ ಏನೇನೋ ಇದೆ ಆಯಿತಾ. ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಹ ಈ ಒಂದು ಬಾಕ್ಸ್ ಒಳಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಗ್ಯಾಜೆಟಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಸೊ ಇದೊಂದು ಫೋನ್ ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೊ ನೋಡ್ತಾ ಇದ್ದೀರಾ. ಸೊ ಫೋನ್ ನಾವು ಆರಾಮಾಗಿ ಈ ಒಂದು ರೇಡಿಯೋ ಒಳಗೆ ಕಾಯಿಸ್ಬೋದು. ಸೊ ಎಷ್ಟು ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗ್ತದೆ ನೋಡ್ಬೋದು, ಗೊತ್ತೇ ಆಗಲ್ಲ. ಏನೋ ಈ ಒಂದು ಫೋನ್ನ ಸ್ಕ್ರೀನು ಇದ್ರ ಜೊತೆನೇ ಬಂದಿದೆಯೇನೋ ಅನ್ನೋ ರೀತಿ ಅನಿಸುತ್ತೆ ಆಯಿತಾ. ಸೊ ಈ ಒಂದು ಸ್ಲಾಟ್ ಒಳಗೆ ನೀವು ಅಪ್ ಟು 6.5 ಇಂಚಿಂದು ಫೋನ್ ಬರುತ್ತಲ್ವ, ಅಲ್ಲಿ ತನಕ ನೀವು ಹಾಕ್ಬೋದು. ಸೂಪರ್ ವಿಷಯ ಅಂದರೆ ಪರ್ಫೆಕ್ಟಾಗಿ ಫಿಟ್ ಆಗ್ತಾ ಇರುವಂಥದ್ದು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ ನೋಡಿ. ಆರಾಮಾಗಿ ಇಟ್ಕೊಂಡು ನಾವು TV ನೋಡ್ದಂಗೆ ನೋಡ್ಬೋದು. ಬೆಂಕಿ ಅನ್ನಿಸ್ತು ನನಗೆ. ಮುಂದ್ಗಡೆ 2 ಬಟನ್ ಥರ ಕೊಟ್ಟವ್ರಲ್ವ, ಡಮ್ಮಿ, ಇದೇನು ವರ್ಕ್ ಆಗಲ್ಲ. ಇನ್ನು ಮೇಲ್ಗಡೆ ನಿಮಗೆ ಪ್ಲೇ, ಪಾಸು, ಮೋಡ್ ಚೇಂಜ್ ಮಾಡೋಕ್ಕೆಲ್ಲ ಇದೆ. ಏನಕ್ಕಪ್ಪ ಅಂತ ಅಂದರೆ ಇದ್ರ ಒಳಗಡೆ ಬ್ಲೂಟೂತ್ ಕೂಡ ಇರುವಂಥದ್ದು, ಬ್ಲೂಟೂತ್ ಸ್ಪೀಕರ್ ಕೂಡ ಇದರೊಳಗಿರುವಂಥದ್ದು. ಅದರಿಂದ ನಾವು ಫೋನನ್ನು ಡೈರೆಕ್ಟಾಗಿ ಈ ಒಂದು ಸ್ಪೀಕರಿಗೆ ಕನೆಕ್ಟ್ ಮಾಡಿಕೊಂಡು ಅಲ್ಲೇ ಪ್ಲೇ ಕೂಡ ಮಾಡ್ಬೋದು ಆಯಿತಾ. ಸೊ ನೀವು ಮೂವಿ ನೋಡ್ಬೇಕಾದ್ರೆ ಹಿಂಗೆ ಇಟ್ಕೊಂಬಿಟ್ಟು ಆರಾಮಾಗಿ ನಿಮ್ಮ ಫೋನಲ್ಲಿ ಸ್ಪೀಕರ್ ಅಷ್ಟು ಚೆನ್ನಾಗಿಲ್ಲ ಅಂತ ನೀವು ಒಂದು ಬ್ಲೂಟೂತ್ ಸ್ಪೀಕರ್ನ ಕನೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು. ಬೆಂಕಿ ವಿಷಯ ಅಂತ. ನೀವು ಕ್ಲಾರಿಟಿ ಸಖತ್ತಾಗಿದೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬರೀ ₹650 ನೋಡಿ, ಇಷ್ಟು ಜೋರಾಗಿ ಕೇಳುತ್ತೆ. ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸ್ಪೀಕರು ಲೌಡ್ ಆಗಿದೆ, ಒಟ್ಟಿಗೆ ಜೋರಾಗಿ ಕೇಳುತ್ತೆ. ಮತ್ತು ಪ್ಲೇ, ಪಾಸು ಮತ್ತು ವಾಲ್ಯೂಮ್ ಅಪ್ ಡೌನ್ ಬಟನ್ ಮೇಲ್ಗಡೆ ಇರುವಂಥದ್ದು. ಜೊತೆಗೆ ಈ ಒಂದು ರೇಡಿಯೋದಲ್ಲಿ ನಿಮಗೆ ಈ ಒಂದು ಟೈಪ್ ಎ USB ಪೋರ್ಟ್ ಕೂಡ ಇದೆ. ಸೊ ಅದರಿಂದ ಪೆನ್ ಡ್ರೈವ್ ಹಾಕಿ ಕೂಡ ನೀವು ಇದನ್ನು ಪ್ಲೇ ಮಾಡ್ಬೋದು. ಮೈಕ್ರೋ USB ಸ್ಲಾಟ್ ಕೂಡ ಇರುವಂಥದ್ದು. ಸೊ SD ಕಾರ್ಡ್ ಮುಖಾಂತರ ಬೇಕಾದರೂ ನೀವು ಪ್ಲೇ ಮಾಡ್ಬೋದು. ಜೊತೆಗೆ ನಿಮಗೆ ಇದರಲ್ಲಿ FM ರೇಡಿಯೋ ಕೂಡ ಇದೆ. ಸೊ ದೊಡ್ಡದಾಗಿದೆ ಅಲ್ವಾ. ಸೊ FM ರೇಡಿಯೋ ರೀತಿಯಲ್ಲೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಬೆಂಕಿ ವಿಷಯ ಅಂತ. ನನಗಂತೂ ಈ ಒಂದು ಗ್ಯಾಜೆಟ್ ₹650 ತುಂಬ ಇಂಪ್ರೆಸ್ ಮಾಡ್ತು. ಸಖತ್ತಾಗಿದೆ ಅಂತ ಅನ್ನಿಸ್ತಾ ಆಯಿತಾ. ಸೊ ನೋಡಿ, ಪರ್ಚೇಸ್ ಮಾಡ್ತೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಫಿಲಿಯೇಟ್ ಲಿಂಕು. ಆ ಲಿಂಕ್ನ ಮುಖಾಂತರ ನೀವು ಪರ್ಚೇಸ್ ಮಾಡಿದ್ರೆ ಅಮೆಝಾನ್ ಅವರು ಒಂದು ಸಣ್ಣ ಕಮಿಷನ್ ಕೊಡ್ತಾರೆ. ಅದರಿಂದ ನಿಮಗೇನು ಲಾಸ್ ಇಲ್ಲ ಆಯಿತಾ. ಸೊ ಸಖತ್ತಾಗಿದೆ ಈ ಒಂದು ಗ್ಯಾಜೆಟ್ ಮಾತ್ರ. ಇನ್ನು ಇದ ನಂತರ ಮುಂದಿನ ಗ್ಯಾಜೆಟ್ಗೆ ಹೋಗೋಣ. ಇದು ಕೂಡ ಒಂದು ರೀತಿ ಮೀಡಿಯಾ ಕನ್ಸಂಪ್ಷನ್ಗೆ ಯೂಸ್ ಮಾಡುವಂಥ ಗ್ಯಾಜೆಟನ್ನೇ. ವಿಡಿಯೋ ಆಂಪ್ಲಿಫೈಯರ್ ಅಂತಿರೋ, ಮ್ಯಾಗ್ನಿಫೈಯರ್ ಅಂತಿರೋ, ನಿಮಗೆ ಬಿಟ್ಟಿದ್ದು. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇದ್ರ ಒಳಗಡೆ ಒಂದು ಸ್ಲೇಟ್ ರೀತಿ ಒಂದು ಗ್ಯಾಜೆಟ್ ಸಿಗ್ತಾ ಇರುವಂಥದ್ದು ನೋಡ್ಬೋದು. ಈ ರೀತಿ ಇದೆ, ತೋರಿಸ್ತೀನಿ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ಲು ಮತ್ತು ಇದರಲ್ಲಿ ಬೇರೇನೂ ಸಹ ಇಲ್ಲ ನಿಮಗೆ. ಇದನ್ನು ಓಪನ್ ಮಾಡಬೇಕಂತ ಅಂದರೆ ಈ ರೀತಿ ಒಂದು ಮೇಲ್ಗಡೆ ಸ್ಲೈಡ್ ಮಾಡಬೇಕು. ಅದೇ ರೀತಿ ಗ್ಲಾಸ್ ರೀತಿ ನೋಡ್ಬೋದು, ಈ ರೀತಿ ಸಿಗುತ್ತೆ. ನಂತರ ಬೆಂಡ್ ಮಾಡಿದ್ರೆ ಮುಗೀತು. ಮತ್ತು ಹಿಂದ್ಗಡೆ ಇಲ್ಲಿ ಫೋನ್ ಇಟ್ಕೊಳ್ಳೋದಕ್ಕೆ ಜಾಗ ಇರುವಂಥದ್ದು ಆಯಿತಾ. ನಿಮ್ಮ ಫೋನ್ನ ಸ್ಕ್ರೀನ್ ಏನಾದರೂ ತುಂಬ ಸಣ್ಣದಾಗಿದೆ ಅಂತ ಅಂದರೆ ಮೂವಿ ನೋಡೋದಕ್ಕೆ ಈ ರೀತಿ ಫೋನ್ ಇಟ್ಕೋಬೇಕಿಲ್ಲಿ ನೋಡ್ಬೋದು. ಈ ರೀತಿ ಫೋನಕ್ಕೆ ಜಾಗ ಇದೆ. ಹಿಂಗೆ ಇಟ್ಕೊಂಡು ಮ್ಯಾಗ್ನಿಫೈ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ ತುಂಬ ದೊಡ್ಡದಾಗಿ ಕಾಣುತ್ತೆ ಆಯಿತಾ. ಟ್ಯಾಬ್ಲೆಟ್ ಸೈಜ್ನ ಸ್ಕ್ರೀನ್ ರೀತಿ ಕಾಣುತ್ತೆ. ಇದೇ ರೀತಿ ಗ್ಯಾಜೆಟನ್ನು ನೀವು ಟ್ರಾಫಿಕ್ಕಲ್ಲಿ ಸಿಗ್ನಲಲ್ಲಿ ನಿಂತಾಗೆಲ್ಲ ಕೆಲವು ಜನ ಮಾರ್ಕೊಂಡು ಬರ್ತಾ ಇರ್ತಾರೆ ₹150-200 ಆಯಿತಾ. ಸೊ ಸೇಮ್ ಅದೇ ಕೆಲಸವನ್ನು ಮಾಡುವಂಥ ಗ್ಯಾಜೆಟ್ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಇಷ್ಟೊಂದು ಚೆನ್ನಾಗಿ ಮ್ಯಾಗ್ನಿಫೈ ಮಾಡೋದಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಒಂದು ರೀತಿ ದೊಡ್ಡ ಸ್ಕ್ರೀನಲ್ಲಿ ಮೂವಿ ನೋಡಬೇಕು ಅಂತ ನೀವು ಅನ್ಕೋತಿದ್ದೀರಾ ಅಂತಂದರೆ ಟ್ಯಾಬ್ಲೆಟ್ ಸೈಜಿನ ಸ್ಕ್ರೀನಲ್ಲಿ ಸೊ ಯೂಸ್ ಆಗುತ್ತೆ. ನಿಮ್ಮ ಸಣ್ಣ ಫೋನ್ ಸ್ಕ್ರೀನನ್ನು ದೊಡ್ಡದಾಗಿ ಮಾಡುತ್ತೆ. ಸೊ ಪರವಾಗಿಲ್ಲ. ಇದರ ಬೆಲೆ ಬಂದ್ಬಿಟ್ಟು ಹತ್ತಿರ ₹250 ಇರುವಂಥದ್ದು ಆಯಿತಾ. ₹250 ಓಕೆ. ಹೆವಿ ಜಾಸ್ತಿನೂ ಇಲ್ಲ, ಹೆವಿ ಕಡಿಮೆ ಇಲ್ಲ. ನನಗೆ ಫುಟ್ಬಾಲ್ ಥರ ಎಲ್ಲ ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತ ಅನ್ಕೋತೀನಿ ಆಯಿತಾ. ಟ್ರಾಫಿಕ್ ಸಿಗ್ನಲ್ ಎಲ್ಲ ಮೋಸ್ಟ್ಲಿ ₹100-150 ₹200 ಮಾಡ್ತಾರೆ ಅಂತ ಅನ್ಕೋತೀನಿ. ಯಾವತ್ತೂ ಕೇಳಿಲ್ಲ ನಾನು ಅದನ್ನು. ಒಟ್ಟಿಗೆ ಇದು ಚೆನ್ನಾಗಿದೆ, ಕೆಲಸವನ್ನು ಮಾಡ್ತಿರುವಂಥದ್ದು. ಅವ್ರು ಏನು ಅಡ್ವರ್ಟೈಸ್ ಮಾಡಿದರೆ ಒಂದು ಕೆಲಸವನ್ನಂತೂ ಮಾಡಿದ್ರೆ ದೊಡ್ಡದಾಗಿ ಕಾಣುತ್ತೆ ಸ್ಕ್ರೀನ್.
ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಇದು ಹೆಂಗಪ್ಪ ಅಂದರೆ ಬೂತ್ ಕನ್ನಡಿ ಗೊತ್ತಲ್ವ ನಿಮಗೆ, ಬೂತ್ ಕನ್ನಡಿ ರೀತಿ ಕೆಲಸವನ್ನು ಮಾಡೋದು ನೋಡ್ಬೋದು, ಕಾಣ್ತಾ ಇದೆ, ರಿಫ್ಲೆಕ್ಷನ್ ಇದೆ. ಸೊ ನೋಡ್ಬೋದು ಕೈಯನ್ನು ಎಷ್ಟು ಮ್ಯಾಗ್ನಿಫೈ ಮಾಡೋದು ನೋಡ್ಬೋದು ನೀವೇನು. ಇಷ್ಟಿದ್ರೆ ನಾರ್ಮಲ್ ಸೈಜು, ಇಷ್ಟಿದ್ರೆ ನಾರ್ಮಲ್ ಸೈಜು ನೋಡ್ಬೋದು, ಹಿಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಮ್ಯಾಗ್ನಿಫೈ ಮಾಡುತ್ತೆ ಅಷ್ಟೇ, ಇನ್ನೇನೂ ಇಲ್ಲ, ಯೂನಿಫೈಯಾಗಿ ಮ್ಯಾಗ್ನಿಫೈ ಮಾಡುತ್ತೆ. ಸೊ ಸೂಪರ್ ವಿಷಯ. ಸೊ ಗ್ಯಾಜೆಟ್ ಪರವಾಗಿಲ್ಲ, ಹೆವಿ ಇಂಪ್ರೆಸಿವ್ನಲ್ಲ, ಬಟ್ ಅವ್ರು ಹೇಳುವಂಥ ಕೆಲಸವನ್ನಂತೂ ಮಾಡ್ತಾ ಇರುವಂಥದ್ದು. ಇನ್ನು ಮುಂದಿನ ಗ್ಯಾಜೆಟ್, ವಿಚಿತ್ರವಾದಂಥ ಗ್ಯಾಜೆಟ್, ಹಿಂಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಈ ಒಂದು ಗ್ಯಾಜೆಟ್ ಕಾಣಿಸ್ತು. ಆರ್ಡರ್ ಮಾಡೇ ಬಿಡೋಣ ಅಂದ್ಬಿಟ್ಟು ಮಾಡಿದೆ. ನಂಗೆ ಅನ್ನಿಸ್ತಂಗೆ ಇದರ ಬೆಲೆ ಹತ್ತತ್ರ ಒಂದು 300 ರೂಪಾಯಿ ಇರ್ಬೋದಾ ಅಂತ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೋಡಿ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ. ಇದನ್ನು ಈ ರೀತಿ ಒಂದು ಕವರ್ ಹಿಂಗೆ ಬಂದುಬಿಡ್ತಾ ಇದೆ ಕವರು. ಸೊ ಇದೇನಪ್ಪ ಅಂತ ಅಂದರೆ, ನೀವು ತುಂಬ ಲೇಝಿ ಆಗಿದ್ದೀರಾ ಅಂತ ಅಂದರೆ ಇಲ್ಲಿ ಫೋನ್ದು ಹೋಲ್ಡ್ರ್ ಇದೆ. ಈ ಒಂದು ಫೋನ್ ಹೋಲ್ಡ್ರನ್ನ ನೀವು ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳಿ, ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಏನಾದರೂ ಪ್ಲೇ ಮಾಡ್ಕೊಳ್ಳಿ, ಪ್ಲೇ ಮಾಡಿ ಕೂತ್ಕೆ ಹಾಕ್ಕೊಳ್ಳಿ. ಸೊ ನೀವೀಗ ಈ ಒಂದು ಫೋನ್ನ ಕೈಲಿ ಹಿಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅಡ್ಜಸ್ಟ್ ಮಾಡ್ಕೊಬೋದು. ಫುಲ್ಲು ಇಟ್ಕೊಂಬಿಟ್ಟು ಕೈನ ಫ್ರೀಯಾಗಿ ಇಟ್ಕೊಂಡು ಮೂವಿಯನ್ನು ನೋಡ್ತಾ ಇದ್ದೀರಾ. ವಿಚಿತ್ರ ಗ್ಯಾಜೆಟ್ಗಳು, ಇವರು ಯಾರು ಕಂಡುಹಿಡಿದ್ರೆ ಗೊತ್ತಿಲ್ಲ ಇದನ್ನೆಲ್ಲ, ಬಟ್ ಸ್ಟಿಲ್ ಕೆಲಸವನ್ನಂತೂ ಮಾಡ್ತಿರುವಂಥದ್ದು. ಯಾವ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಮೂವಿ ನೋಡೋಕ್ಕೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಕೆಲವೊಂದು ಸಲ ಶೇಕ್ ಆಗುತ್ತೆ, ಒಂಚೂರು ನೀವು ಬಾಡಿ ಶೇಕ್ ಆದರೂ ಕೂಡ ಶೇಕ್ ಆಗುತ್ತದು. ಬಟ್ ಸ್ಟಿಲ್ ಅವ್ರು ಹೇಳುವಂಥ ಕೆಲಸವನ್ನಂತೂ ಮಾಡ್ತಾ ಇದೆ. ಸೊ ಇದು ಕೂಡ ಒಂದು ಲೆವೆಲಿಗೆ ಇಂಪ್ರೆಸ್ ಮಾಡ್ತೀನಿ ನನಗೆ. 300 ರೂಪಾಯಿ ಬೆಲೆ ಹೌದು, ಸ್ವಲ್ಪ ಜಾಸ್ತಿ ಆಯ್ತು ನಂಗೆ ಅನ್ನಿಸ್ತಾ. ಇನ್ನು ಕಡಿಮೆಗೆ ಸಿಕ್ಕರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತೀನಿ. 300 ರೂಪಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಸೊ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದೆ, ಒಟ್ಟಿಗೆ ಕೂತ್ಕೆ ಅಂತ ಇರಿಟೇಷನ್ ಆಗುತ್ತೆ ಅಂತ ಅನಿಸಲ್ಲ. ಏನಕ್ಕೆ ಅಂದರೆ ಇಲ್ಲಿ ಸ್ಮೂತಾಗಿ ಸ್ಪಂಜ್ ರೀತಿ ಕೊಟ್ಟಿದ್ದಾರೆ. ಸೊ ಅದು ಎಲ್ಪ್ ಮಾಡ್ತಾ ಇರುವಂಥದ್ದು. ಇನ್ನು ಕೊನೆಯ ಗ್ಯಾಜೆಟಿಗೆ ಬಂದುಬಿಡ್ತೀನಿ ಆಯಿತಾ. ಇನ್ನು ಕೊನೆಯ ಗ್ಯಾಜೆಟ್ ಬಂದುಬಿಟ್ಟು ಬ್ಲೂಟೂತ್ ರಿಸೀವರ್. ಸೊ ಇದೇನಪ್ಪ ಅಂತ ಅಂದರೆ, ನಿಮ್ಮ ಕಾರೊಳಗೆ ಏನಾದರೂ ಬ್ಲೂಟೂತ್ ಇಲ್ಲ ಅಂತಂದರೆ, ನೀವು ಯೂಸ್ ಮಾಡುವಂಥ ಕಾರ್ ಅಥವಾ ನಿಮ್ಮನೇಲಿರುವಂಥ ಸ್ಪೀಕರ್ನಲ್ಲಿ ಬ್ಲೂಟೂತ್ ಇಲ್ಲ ಅಂತ ಅಂದರೆ, ಇದನ್ನು ಬ್ಲೂಟೂತ್ ರಿಸೀವರ್ ರೀತಿ ಯೂಸ್ ಮಾಡ್ಕೊಬೋದು. ಏನಪ್ಪ ಮಾಡಬೇಕಂತಂದರೆ, ಇದನ್ನು ಪವರ್ ಪ್ಲಗ್ ಮಾಡಬೇಕಾಗುತ್ತೆ. ಅದು ನೀವು ಸಾಕೆಟ್ಗಾರ ಹಾಕ್ಬೋದು, ಅಥವಾ ಪವರ್ ಬ್ಯಾಂಕಿಗೆ ಬೇಕಾದರೂ ಹಾಕೊಬೋದು, ಅಥವಾ ಕಾರಲ್ಲಿರುವಂಥ ಸಾಕೆಟ್ ಬೇಕಾದರೂ ಹಾಕಿ. ಅದಾದ ನಂತರ ಹಾಕಿದ ತಕ್ಷಣ ಇದು ಬ್ಲೂಟೂತ್ ರಿಸೀವ್ ಆಗಿ ಶುರುವಾಗುತ್ತೆ. ಇದರಲ್ಲಿ ನಿಮಗೆ ಒಂದು 3.5 mm ಹೆಡ್ಫೋನ್ ಜಾಕಿನ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಒಂದು ಕೇಬಲ್ ತೊಗೊಂಡು ನೀವು ಏನು ಸ್ಪೀಕರ್ಗೋ ಅಥವಾ ನಿಮ್ಮ ಕಾರಲ್ಲಿರುವಂಥ ಸ್ಪೀಕರು ಕನೆಕ್ಟ್ ಮಾಡಿದ್ರೆ ನೀವು ಫೋನಲ್ಲಿ ಸಾಂಗ್ ಪ್ಲೇ ಮಾಡ್ಬೋದು, ಇದು ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಡಿಫ್ರೆಂಟ್ ಟೈಪಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದಾಯ್ತಾ. ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಗ್ಯಾಜೆಟ್ಗಳಿದ್ದಾವೆ. ನಾನು ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ. ಇದರ ಬೆಲೆಗೆ ನಾನು ಆರ್ಡರ್ ಮಾಡಿದ್ದು 200 ರೂಪಾಯಿಗೆ, ಮೋಸ್ಟ್ಲಿ 250 ರೂಪಾಯಿ ಇರ್ಬೋದು. 200 ರೂಪಾಯಿ ನಂಗೆ ಅನ್ನಿಸ್ತಂಗೆ ಟೋಟ್ಲಿ ವರ್ತ್ ಇಟ್ ಅಂತ ಅನ್ಕೋತೀನಿ ಆಯಿತಾ. ಸೊ ನಿಮ್ಮ ಕಾರಲ್ಲಿ ಬ್ಲೂಟೂತ್ ಇಲ್ಲ ಅಂತ ಅಂದರೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಬೋದು. ಅಥವಾ ನಿಮ್ಮ ಸ್ಪೀಕರ್ನಲ್ಲಿ ಬ್ಲೂಟೂತ್ ಇಲ್ಲ ಅಂತ ಅಂದರೆ, ಹಳೆಯ ಸ್ಪೀಕರ್ಗಳಂತಂದರೆ ಅದಕ್ಕೆ ಬೇಕಾದರೂ ನೀವು ಈ ಹೆಡ್ಫೋನ್ ಜಾಕ್ನ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಅಂದರೆ ವೈರ್ಲೆಸ್ ಸ್ಪೀಕರ್ ಇದು ಕನ್ವರ್ಟ್ ಮಾಡ್ಕೊಬೋದು. ಬಟ್ ಸ್ಟಿಲ್ ಆದರೂ ಕೂಡ ನಾವು ಇದನ್ನು ಪವರ್ ಪ್ಲಗ್ ಮಾಡಲೇಬೇಕಾದ್ರೆ ಬೇಜಾರಾಗುವಂಥ ವಿಷಯ ನಂಗೆ ಅನ್ನಿಸ್ತಂಗೆ. ಸೊ ಇದಿಷ್ಟು ಇವತ್ತಿನ ಗ್ಯಾಜೆಟ್ಗಳು. ನನಗೊಂದು ತುಂಬ ಇಷ್ಟ ಅನಿಸಿದ್ದು ಈ ಒಂದು ರೇಡಿಯೋ ರೀತಿ ಇರುವಂಥ ಫೋನ್ ಸ್ಟ್ಯಾಂಡ್ ರೀತಿ ಇರುವ ಟಿ ವಿ. ಸೊ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.